ಮೇಲಿನ ಸೂರಿ ಮೇಲಿಂದ ಮೇಲೆ ಅಲ್ಲಿಂದ ಹಾಕೋಣ ಹಾಕ ಈ ಮುದ್ದೆ ಈ ಕಡೆ ಮುದ್ದೆ ಇಲ್ಲಿ ಫಸ್ಟ್ ಅನ್ನ ಹಾಕ್ಬಿಡಿ ಇದು ಸಾಂಬಾರು ಫಸ್ಟ್ ಸಾಂಬಾರು ಪೂರ್ತಿ ಅಮ್ಮ ಕುತ್ಕೋಬಾರ್ದ ಬೇಡ ಈಗ ಬೇಡ ಇರು ಗಂಡನ ಮನೇಲಿ ಏನೇ ಇದ್ರು ಮಗ ನಮ್ಮ ಅಪ್ಪನ ಮನೇಲಿ ಬಂದಿ ಅಂಬ್ಲೆ ಗಂಜಿ ಕುಡ್ಕಂದಿ ಹೋದ್ರೆ ಇಲ್ಲಿ ಸಿಕ್ಕುವಂತ ತೃಪ್ತಿ ನಮ್ಮಲ್ಲಿ ತುಪ್ಪ ಅನ್ನ ಉಂಡ್ರು ನಮ್ಗೆ ಸಿಕ್ಕ ಯಾಚನಹಳ್ಳಿ ಹೆಣ್ಮಗಳು ಮಂಗಳಕ್ ಮದ್ವೆ ಆಗಿರೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 30 ವರ್ಷದ ಮೇಲೆ ಆಯ್ತು. ಆದ್ರೂ ಈ ಹಬ್ಬ ಕಂಡ್ರೆ ಖುಷಿ ನಮ್ಗೆ. ಆಗ ಚಿಕ್ಕವರಾಗಿದ್ದಾಗ ನಾವು ಹೋಗಿ ಅಲ್ಲಿ ಜೋಳದ ಮುದ್ದೆ ಮಾಡ್ತಿದ್ರು ಆಗ ಹಿಂದೆ ಆಗ ಚಿಕ್ಕವರಾಗಿದ್ದಾಗ ನಾವು ಬಿಳಿ ಮುದ್ದೆ ಕೊಡಿ ಅಂದ್ಬಿಟ್ಟು ಹೋಗಿ ಚಿಕ್ಕವರಾಗಿದ್ದಾಗ ನಾವು ಹೋಯ್ತಿದ್ದೋ. ಪೂಜೆ ಮಾಡಿಸ್ಕೊಂಡು ಕೋಳಿ ಕುಯ್ಕೊ ಬಂದು ಅಡ್ಗೆ ಮಾಡಿ ಎಡೆ ಕೊಟ್ಟಿ ಆಗ ದೇವ್ರು ಹೊತ್ಕೊಯ್ತಾ ಅದೇ ಅಂದಾಗ ತಟ್ಟಗ ಎಳೆದೆಲೆ ಬಾಳೆಹಣ್ಣೆ ಎಲ್ಲ ಅರ್ಶನ ಕುಕುಮ ಸಾರ್ಕೊಂಡು ತಟ್ಟಂಗ್ ಮಡಿಕೊಂಡ್ ಹೋಗಿ ಅಲ್ಲಿ ಅಮ್ಮನ್ಗೆ ಇಳಿತಾಗ್ದಿ ಎಸಿತಿತ್ತು. ಆ ಖುಷಿಗೆ ಏನಂದ್ರ ನಮ್ ಚಿಕ್ಕವ್ರಲ್ವಾ ಆಗ ಒತ್ಕೊಂಡಿರೋರ್ಗೆ ಹಣ್ಣಲ್ಲಿ ಹೊಡಿತಿದ್ದು ಬಾಳೆಹಣ್ಣು ಪೀಸಲ್ಲಿ ಹೊಡಿತಿದ್ದು. ಆ ಕೆಳಗ್ ಬಿದ್ದೋದೊಬ್ನ ತಕೊಬಂದು ನಾವು ಅದು ದೇವ್ರ ಪ್ರಸಾದ ಅನ್ಕೊಂಡು ತಿಂತಿದ್ದು. ನಾವು ಇಲ್ಲಿ ಪಕ್ಕದ ಗ್ರಾಮ ಕಗ್ಲಿಪುರ ಅನ್ಬಿಟ್ಟು ನೀವು ಬೇರೆ ಊರವರಾದ್ರೂ ಇಲ್ಲಿ ಬಂದು ಊಟ ಮಾಡ್ತಾರೆ? ಹೇಳ್ತಾರೆ ಯಾರೇ ಬಂದ್ರು ಊಟ ಕೊಡ್ತಾರೆ ಇಲ್ಲಿ? ಊಟ ಕೊಡ್ತಾರೆ. ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಪ್ರಸಾದ. ನಮಸ್ಕಾರ, ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನೊಂದು ಜಾಗಕ್ಕೆ ಬಂದಿದ್ದೀನಿ. ಒಂದು ಗ್ರಾಮೀಣ ಭಾಗದಲ್ಲಿ ಹೊಲದಲ್ಲಿ ಊಟವನ್ನ ಪ್ರಸಾದ ರೂಪದಲ್ಲಿ ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಅದು ನಾನ್ ವೆಜ್ ಊಟವನ್ನ ಕೊಡ್ತಾ ಇದ್ದಾರೆ. ಅದೇನು ವಿಶೇಷ ಏನು ಎತ್ತ ಅಂತ ನೋಡೋಣ. ನಾವು ಕೂಡ ಇವತ್ತು ಕೊಟ್ಟಿದ್ದಾರೆ. ಇಲ್ಲಿ ಮುದ್ದೆ, ಅನ್ನ, ಸಾಂಬಾರು, ಚಿಕನ್ನು, ಮಟನ್ನು ಎಲ್ಲವನ್ನು ಕೂಡ ಬಂದಂತ ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಎಲ್ಲರೂ ಕೂಡ ಊರಿನವ್ರು ಎಲ್ಲರೂ ಕೂಡ ಸಾಮೂಹಿಕವಾಗಿ ಬಂದು ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇದೇನಬ್ಬ, ಇದೇನಕ್ಕೆ ಮಾಡ್ತಿದ್ದಾರೆ, ಇದು ಯಾಕೆ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮಗೂ ಕೂಡ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ತೋರಿಸಿ ಬ್ರದರ್ ಈ ಕಡೆ ನೋಡಿ. ಅನ್ನ ಸಾಂಬಾರು ಇದು ಅನ್ನ ಮತ್ತೆ ಸಾಂಬಾರು, ಮುದ್ದೆ, ಚಿಕನ್, ಮಟನ್. ಈ ತರ ಹಬ್ಬಗಳು ಗ್ರಾಮೀಣ ಭಾಗದಲ್ಲಿ ನಡೆಯೋದ್ರಿಂದ ಜನಗಳಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಬನ್ನಿ, ಅದು ಯಾವ ಹಬ್ಬ, ಎಲ್ಲಿ ನಡೀತಾ ಇದೆ, ಏನು ಎತ್ತ ತಿಳಿಸೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹನುಮಂತೇಗೌಡ ಅಂತ ಸರ್. ಇವತ್ತು ಏನ್ ನಡೀತಾ ಇದೆ ಇಲ್ಲಿ ಹಬ್ಬ? ಇಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಪೂರ್ವಿಕರು ಆಚರಣೆ ಮಾಡ್ಕೊ ಬರ್ತಾ ಇದ್ದಂತ ಅಮ್ಮನ ಹಬ್ಬ ಅಂತ ಹೇಳಿ ಈ ನಮ್ಮ ಗದ್ದೆ ನಾಟಿ ಮತ್ತೆ ಇದು ಗೌರಿ ಹಬ್ಬ ಏನ್ ಬರುತ್ತೆ, ಗೌರಿ ಹಬ್ಬದ ಮುಂದಿನ ವಾರಗಳಲ್ಲಿ ಈ ಕಾಲಮಾನದಲ್ಲಿ ಈ ಋತುಮಾನದಲ್ಲಿ ನಡೆಯುವಂತ ಈ ಒಂದು ಹಬ್ಬ ಇದು ಅಮ್ಮನ ಹಬ್ಬ ಅಂತ. ಅದನ್ನ ಇಂದಿನಿಂದ ನಮ್ಮ ಪೂರ್ವಿಕರ ಕಾಲದಿಂದನೂ ಇದನ್ನ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ನಾವು ಅದನ್ನ ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಹೇಗ್ ನಡೆಯುತ್ತೆ ಸರ್ ಈ ಹಬ್ಬ ಇದು? ಇದು ವಾಸ್ತವಿಕವಾಗಿ ಹೇಳ್ಬೇಕು ಅಂತ ಅಂದ್ರೆ ಇಂದಿನ ಕಾಲದಲ್ಲಿ ಎಲ್ಲಾ ಸಮುದಾಯದವರು ಒಂದು ಕಡೆ ಸೇರಿ ಎಲ್ಲಾ ಸಮುದಾಯದವ್ರಿಗೂ ಒಂದೊಂದು ಕಾರ್ಯಕ್ರಮಗಳನ್ನ, ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯದವರು ಅಂತ ಅಂದ್ರೆ ಮೊದಲನೇದಾಗಿ
ಮೊದಲನೇದಾಗಿ ನಮ್ಮ ಹರಿಜನ ಸಮುದಾಯದವ್ರಿಗೆ ಆ ಒಂದು ಅಮ್ಮನ್ನ ತಿದ್ದುವಕ್ಕೆ ಆ ಮಣ್ಣನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿರುವಂತದ್ದು ಮತ್ತೆ ಹಸಿರು ಸೊಪ್ಪನ್ನ ಚಪ್ರ ಹಾಕುವಂತ ಒಂದು ವ್ಯವಸ್ಥೆಯನ್ನ ಅವ್ರಿಗೆ ಜವಾಬ್ದಾರಿ ಕೊಟ್ಟವ್ರೆ. ಆ ಮಣ್ಣು ತಂದು ಕೊಟ್ಟಂತಹ ಅಂಟು ಮಣ್ಣಿನಿಂದ ಗೊಂಬೆಯನ್ನ ತಿದ್ದಿ ಅದನ್ನ ಅಲಂಕಾರ ಮಾಡಿ ಅದನ್ನ ತಯಾರು ಮಾಡೋದಕ್ಕೆ ನಮ್ಮ ಯಾರು ಆಚಾರ್ಯರಿಗೆ ನಾವು ಏನ್ ಹೇಳ್ತೀವಿ ವಿಶ್ವಕರ್ಮ ಕರ್ಮದವ್ರಿಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಇದರ ಉತ್ಸವ ಮತ್ತೆ ಪೂಜಾ ಕಾರ್ಯಕ್ರಮವನ್ನ ಗಾಣಿಗ ಸಮುದಾಯದವ್ರಿಗೆ ಅದನ್ನ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಇಲ್ಲಿ ಆಚರಣೆ ಮಾಡ್ಲಿಕ್ಕೆ ಇನ್ನು ಉಳಿದ ಎಲ್ಲಾ ಸಮುದಾಯದವರು ಮತ್ತೆ ಮುಂದುವರೆದಂಗೆ ಹೇಳ್ಬೇಕಂದ್ರೆ ಹೆಚ್ಚಾಗಿ ಒಕ್ಕಲಿಗ ಸಮುದಾಯದವರು ಇರೋದ್ರಿಂದ ಇನ್ನು ಉಳಿದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಅವ್ರಿಗೂ ಭಾಗಿಯಾಗಿ ಎಲ್ಲಾ ಸಮುದಾಯದವರು ಒಟ್ಟಿಗೆ ಸೇರಿ ಇದ್ರ ಉದ್ದೇಶ ಏನಂತಂದ್ರೆ ಈ ಋತುಮಾನಕ್ಕೆ ಅಂದ್ರೆ ಈ ಚಳಿ ಮತ್ತೆ ಮಳೆಗಾಲ ಇದಕ್ಕೆ ಅಮ್ಮನ ಹಬ್ಬ ಮಾಡೋದ್ರಿಂದ ಗ್ರಾಮದಲ್ಲಿ ರೋಗ ರುಜಿನಗಳು ಕಮ್ಮಿ ಆಗತ್ತೆ. ಅಮ್ಮನಿಗೆ ಶಾಂತಿ ಮಾಡಿ ಅವಳನ್ನ ಗ್ರಾಮದಿಂದ ಆಚೆ ಅವಳನ್ನ ಬಿಡುಗಡೆ ಮಾಡಿ ಅವಳಿಗೆ ಶಾಂತಿ ಮಾಡಿ ಬಂದ್ರೆ ಮಕ್ಕಳಿಗೆ ಬರುವಂತಹ ಸಿಡುಬು ರೋಗ ಅಮ್ಮ ಮತ್ತೆ ಇತ್ಯಾದಿ ಈ ರೋಗಗಳು ರುಜಿನಗಳು ದೂರ ಆಗತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಮೊದ್ಲಿಂದ. ಹಂಗಾಗಿ ಪೂರ್ವಿಕರ ಕಾಲದಿಂದನೂ ಈ ಕಾರ್ಯಕ್ರಮವನ್ನ ಮಾಡ್ಕೊ ಬರ್ತಾ ಇದೀವಿ. ಇದು ಹಬ್ಬ ಅಂದ್ರೆ ಈಗ ಹೇಗೆ ಶುರುವಾಗುತ್ತೆ ಸರ್? ಬೆಳಿಗ್ಗೆ ಹೇಗೆ ಶುರುವಾಗುತ್ತೆ ಅಂತಂದ್ರೆ ಅದೇ ಮೊದಲೇ ಹೇಳ್ದಂಗೆ ನಾನು ಈ ಎಲ್ಲಾ ಕಾರ್ಯಕ್ರಮಗಳು ನಡೆದು ಸಂಜೆ ನಾವು ಹೂ ಒಂಬಳೆ ಮಾಡ್ಕೊಂಡು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಸಂಜೆ ಹಿಂದಿನ ದಿನ ಸೋಮವಾರ ಸಂಜೆ ಆ ಒಂದು ನೀರಿನ ಶುದ್ಧವಾದ ನೀರು ಇರೋ ಜಾಗದಲ್ಲಿ ಒಂದು ಕೊಳ ಅಥವಾ ಕೆರೆ ಕಟ್ಟೆ ಅಲ್ಲೆಲ್ಲ ಹೋಗಿ ಅಲ್ಲಿ ಅದನ್ನ ಶುದ್ಧೀಕರಣ ಮಾಡ್ಕೊಂಡು ಆ ದೇವರ ಜೊತೆನಲ್ಲಿ ಅದನ್ನ ಉತ್ಸವ ಜೊತೆನಲ್ಲಿ ತಗೊಬಂದು ದೇವಸ್ಥಾನದ ಅಂಗಡದಲ್ಲಿ ಇಟ್ಟು ರಾತ್ರಿ ದಿವಸ ಏನ್ ಮಾಡ್ತಾರೆ ಸಿಹಿ ಊಟವನ್ನ ಅದಕ್ಕೆ ಅರ್ಪಿಸ್ತಾರೆ ಎಲ್ಲ ಊರಿನ ಎಲ್ಲ ಜನಗಳು. ಅದನ್ನ ಸಿಹಿ ಊಟವನ್ನು ಇಟ್ಟು ಅದೆಲ್ಲ ಪೂಜೆ ಆದ್ಮೇಲೆ ಅಲ್ಲಿ ಭಾಗವಹಿಸಿದಂತ ಒಂದಷ್ಟು ಜನಗಳು ಅದನ್ನ ಪ್ರಸಾದ ಅಂತ ಹೇಳಿ ಎಲ್ಲ ತಗೊಂಡು ಮನೆಗಳಿಗೆ ಇಸ್ಕೊಂಡು ಹೋಗ್ತಾರೆ ಅದನ್ನ ರಾತ್ರಿ ಕೊಟ್ಟಂತದ್ದು. ಇನ್ನು ಉಳಿದಂತೆ ಬೆಳಿಗ್ಗಿನ ಜಾವದಲ್ಲಿ ಏನ್ ಮಾಡ್ತಾರೆ, ಮಂಗಳವಾರ ಬೆಳಿಗ್ಗಿನ ಜಾವ ಅಮ್ಮನಿಗೆ ಶಾಂತಿ ಮಾಡೋಕ್ಕೋಸ್ಕರ ಬಲಿ ಕೊಡುವ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಕುರಿಗಳು ಕೋಳಿ ಎಲ್ಲವನ್ನು ಬಲಿ ಕೊಟ್ಟು ಅದರಲ್ಲಿ ತಯಾರಿಸಿದಂತಹ ಊಟದಲ್ಲಿ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಮನೆಗಳಿಂದ ಆ ಒಂದು ಪ್ರಸಾದ ಅಂತ ಹೇಳಿ ಎಡೆ ಅಂತ ಏನ್ ಹೇಳ್ತೀವಿ ನಾವು ಅದನ್ನ ತಂದು ದೇವಸ್ಥಾನದಲ್ಲಿ ಒಂದು ಕಡೆ ಶೇಖರಣೆ ಮಾಡೋದಕ್ಕೆ ಅಮ್ಮನ ಮುಂಭಾಗ ಕೊಟ್ಟು ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ನಾನ್ ವೆಜ್ ಊಟ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ 99 ಭಾಗ. ಕೆಲವರು ಅನ್ಯ ಕಾರಣಗಳಿಂದ ಅಂದ್ರೆ ಅವ್ರ ಮನೆಗಳಲ್ಲಿ ಯಾವ್ದಾದ್ರು ಬೇರೆ ಯಾವ್ದೋ ಒಂದು ಸಾವು ನೋವುಗಳು ನಡೆದಿರಂತದ್ದು ಅಥವಾ ಇತ್ಯಾದಿ ಬೇರೆ ಬೇರೆ ಏನಾದ್ರು ಇದ್ದು ಆ ತರದ ಒಂದು ಸನ್ನಿವೇಶಗಳಲ್ಲಿ ಆ ಮನೆಗಳ ಬಿಟ್ಟು ಇನ್ನು ಉಳಿಕೆ ಎಲ್ಲಾ ಜನಗಳು ಎಲ್ಲಾ ಸಮುದಾಯದವರು ಕಡಿಮೆ ಮಾಡುವಂತವ್ರು ಎಲ್ಲರೂ 95ರಿಂದ 99 ಭಾಗ ಮಾಡೇ ಮಾಡ್ತಾರೆ. ಅಲ್ಲ ಸರ್, ನಾನು ನೋಡಿದೆ ಏನಂತಂದ್ರೆ ಎಲ್ಲ ಕಡೆ ಎಷ್ಟೊಂದು ಹೈಟೆಕ್ ದೇವಸ್ಥಾನಗಳು ಎಷ್ಟೊಂದೆಲ್ಲ ವಿಜೃಂಭಿಸಿದೆ, ಅಲ್ಲಿಗಿಂತ ಎಷ್ಟೊಂದು ಸಂಭ್ರಮ ಇತ್ತು ಅಂತಂದ್ರೆ ಇವತ್ತು ಯಾವ್ದು ಆಲ್ದೆಲೆಯಲ್ಲಿ ಮಾಡಿದಂತ ಒಂದು ದೇವ್ರ ಗುಡಿಸಲ್ ತರ ಮಾಡಿದ್ರು. ಅದಕ್ಕೆ ಏನು ಪೂಜೆಗಳು ಹೆಣ್ಮಕ್ಳೆಲ್ಲ ತಂಬಿಟ್ನ ಆರತಿಗಳು ಇವನ್ನೆಲ್ಲ ಮಾಡ್ಕೊಂಡು ಆ ಪೂಜೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು. ಇಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತು. ಅದರಲ್ಲೂ ಈ ವರ್ಷ ಅಂತೂ ತುಂಬಾನೇ ವಿಜೃಂಭಣೆಯಿಂದ ನಡೀತು. ಅಲ್ಲಿ ಆ ಮನೆಗಳು ಬಿಟ್ಟು ಇನ್ನು ಉಳಿಕೆ ಎಲ್ಲಾ ಜನಗಳು ಎಲ್ಲಾ ಸಮುದಾಯದವರು ಕಡಿಮೆ ಮಾಡುವಂತವ್ರು ಎಲ್ಲರೂ 95ರಿಂದ 99 ಭಾಗ ಮಾಡೇ ಮಾಡ್ತಾರೆ. ಅಲ್ಲ ಸರ್, ನಾನು ನೋಡಿದೆ ಏನಂತಂದ್ರೆ ಎಲ್ಲ ಕಡೆ ಎಷ್ಟೊಂದು ಹೈಟೆಕ್ ದೇವಸ್ಥಾನಗಳು ಎಷ್ಟೊಂದೆಲ್ಲ ವಿಜೃಂಭಿಸಿದೆ, ಅಲ್ಲಿಗಿಂತ ಎಷ್ಟೊಂದು ಸಂಭ್ರಮ ಇತ್ತು ಅಂತಂದ್ರೆ ಇವತ್ತು ಯಾವ್ದು ಆಲ್ದೆಲೆಯಲ್ಲಿ ಮಾಡಿದಂತ ಒಂದು ದೇವ್ರ ಗುಡಿಸಲ್ ತರ ಮಾಡಿದ್ರು. ಅದಕ್ಕೆ ಏನು ಪೂಜೆಗಳು ಹೆಣ್ಮಕ್ಳೆಲ್ಲ ತಂಬಿಟ್ನ ಆರತಿಗಳು ಇವನ್ನೆಲ್ಲ ಮಾಡ್ಕೊಂಡು ಆ ಪೂಜೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು. ಇಲ್ಲ ತುಂಬಾ ವಿಜೃಂಭಣೆಯಿಂದ ನಡೀತು. ಅದರಲ್ಲೂ ಈ ವರ್ಷ ಅಂತೂ ತುಂಬಾನೇ ವಿಜೃಂಭಣೆಯಿಂದ ನಡೀತು. ಕಳೆದ 1-2 ವರ್ಷಗಳಲ್ಲಿ ಒಂದಷ್ಟು ನಮ್ಮಲ್ಲಿ ಅನಾನುಕೂಲಗಳು ಇದ್ದಿದ್ರಿಂದ ಈ ಒಂದು ಹಬ್ಬದ ಆಚರಣೆ ನಡೆದಿರ್ಲಿಲ್ಲ. ಹಾಗಾಗಿ ಈ ವರ್ಷ ನಾವು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಎಲ್ಲಾ ಸಮುದಾಯದವರು ಒಗ್ಗಟ್ಟಾಗಿ ಕೂತು ಸೇರಿ ಮಾತಾಡಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಗ್ರಾಮಕ್ಕೆ ಒಳಿತಾಗುವಂತ ಕೆಲಸಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ಬೇಕು. ಎಲ್ಲರೂ ವಿಶ್ವಾಸದಿಂದ ಮಾಡ್ಕೊಂಡು ಹೋಗೋಣ. ಹಿಂಗೆ ವೈಮನಸ್ಸನ್ನ ಬೆಳೆಸ್ಕೊಂಡು ಮುಂದುವರ್ಕೊಂಡು ಹೋದ್ರೆ ಆ ಊರಿನಲ್ಲಿ ಹಬ್ಬ ಹರಿದಿನಗಳು ಉತ್ಸವಗಳು ಸಾಂಪ್ರದಾಯಿಕತೆ ಮತ್ತೆ ನಮ್ಮ ಸಂಪ್ರದಾಯ ನಮ್ಮ ಹಳ್ಳಿಯ ಸಂಪ್ರದಾಯಗಳು ಮರೆ ಆಗೋಗ್ತವೆ. ಹಾಗಾಗಿ ಅದನ್ನ ಬಿಡಬಾರ್ದು ಅಂತ ಹೇಳಿ ಮತ್ತೆ ನಾವು ಈ ವರ್ಷ ವಿಜೃಂಭಣೆಯಿಂದ ಮಾಡಿದ್ದೀವಿ. ಆದರೂ ಇಷ್ಟು ಸಂಭ್ರಮಕ್ಕಿಂತ ಇನ್ನು ಹೆಚ್ಚಿನ ಸಂಭ್ರಮ ಆಗೋದು. ನಾವು ಕಳೆದ 1 ವಾರದಿಂದ ಇದಕ್ಕೆ ತಯಾರಿ ಮಾಡಿದ್ರೆ ಈ ತಯಾರಿ ನಡೆದಿದ್ದೆ ಕಳೆದ ಒಂದು 48 ಗಂಟೆಯಿಂದ ಈಚೆಗೆ ಈ ತಯಾರಿ ನಡೆದು ಇಷ್ಟರ ಮಟ್ಟಿಗೆ ವಿಜೃಂಭಣೆ ಮಾಡಿ ಜನಗಳ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಕ್ಕಂಗಾಗಿದೆ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ನಿಮಗೆ ಗೊತ್ತಿರಲ್ಲ? ಇದು ನಾನು ಮೊದಲೇ ಹೇಳ್ದಂಗೆ ನಮ್ಮ ಪೂರ್ವಿಕರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದು.
ಅದರಲ್ಲಿ ಒಂದೊಂದು ಜವಾಬ್ದಾರಿಗಳು ಗ್ರಾಮದಲ್ಲಿ ಒಂದೊಂದು ಕುಟುಂಬಕ್ಕೆ ಒಂದೊಂದು ಪಂಗಡಕ್ಕೆ ಅಂತ ಹೇಳಿದ್ದಾರೆ. ಇಲ್ಲಿಯ ಈ ಎಲ್ಲ ಜವಾಬ್ದಾರಿಗಳು ನಮ್ಮ ಕುಟುಂಬದ ಹಿರಿಯರು, ನಮ್ಮ 2ನೇ 3ನೇ ನನಗೆ ಗೊತ್ತಿರಂಗೆ 3ನೇ ತಲೆಮಾರಿನಿಂದನೂ ನಡ್ಸ್ಕೊಂಡು ಬರ್ತಾ ಇದ್ರು. ಈಗ ನಾನು ಕಳೆದ ಒಂದು 15 ವರ್ಷದಿಂದ ಈ ನನ್ನ ಜವಾಬ್ದಾರಿ ಇದೆ. ಹಂಗಾಗಿ ಈ 15 ವರ್ಷದಿಂದ ಈಚೆಗೆ ನಾನು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿಕೊಂಡು ಜನಗಳೆಲ್ಲರನ್ನು ಸಂಘಟನೆ ಮಾಡಿಕೊಂಡು ಈ ಕಾರ್ಯಕ್ರಮನ ಜೊತೆಗೆ ನಮ್ಮ ಜನಗಳನ್ನ ಇನ್ನಿತರೆ ನಮ್ಮ ಬೇರೆ ಬೇರೆ ಸಮುದಾಯದ ಎಲ್ಲ ಯಜಮಾನರುಗಳನ್ನ ನಮ್ಮ ಗ್ರಾಮದ ಪ್ರಮುಖರನ್ನ ಎಲ್ಲರೂ ನಾವು ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರನ್ನು ಒಡಗೂಡಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ಕೊಂಬತ್ತಾ ಇದ್ದೀವಿ. ಬಹುಪಾಲು ಇದನ್ನ ನಿಜವಾದ ಕ್ರೆಡಿಟ್ ಖುಷಿ ಹೋಗ್ತಾ ಇರೋದು ಗ್ರಾಮದ ಹೆಣ್ಮಕ್ಳೇ ತುಂಬಾ ಎಂಜಾಯ್ ಮಾಡ್ತಾ ಇರೋದು. ಮನೇಲಿ ಬಂದು ಇಲ್ಲಿ ಊಟ ಮಾಡ್ತಿರ್ಬೋದು, ಅವ್ರಿಗೆ ಎಷ್ಟು ಸಂಭ್ರಮ ಅಂದ್ರೆ ಆ ತಟ್ಟೆಲಿ ಬಾಳೆಹಣ್ಣು ಏನೋ ಎಸಿದು ಅದೇನ್ ಸರ್ ನಡಿ ಅದು ರಕ್ತಚಂದನ ಅಂತ ನಾವ್ ಏನೇ ಹೇಳ್ತೀವಿ, ಮನೆಯಲ್ಲಿ ಇರುವಂತಹ ದೃಷ್ಟಿ ದೋಷಗಳು ನಿವಾರಣೆ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳುಗಳಿಗೆ ಏನೋ ಆಗಿರುತ್ತೆ ಮನೆಯವರಿಗೆ ಇದು ಜಡಾರು, ಜ್ವರ, ಸಿಡುಬು ಈ ತರದ ಕಾಯಿಲೆಗಳು ಅವು ಎಲ್ಲ ಇರುತ್ತಲ್ಲ, ಅದು ಎಲ್ಲ ನಮ್ಮ ಮನೇಲಿರುವಂತಹ ರೋಗ ರುಜಿನಗಳು ಮಕ್ಕಳುಗಳಿಗೆ ಇದೆಲ್ಲ ಹೋಗ್ಲಿ ಅಂತ ಹೇಳಿ ನಾವು ಇಳಿ ತೆಗೆದು ಹಾಕ್ತಿವಿ ನೋಡಿ ಆಚೆ. ಮನೆಯಲ್ಲಿ ಯಾವ್ದಾದ್ರು ಮಕ್ಕಳಿಗೆ ಒಂದ್ ಸ್ವಲ್ಪ ಕಣ್ಣೆಸರಾಗಿದೆ ಅದು ಇದಾದ್ರೆ ಏನೋ ಮಾಡ್ತಾರಲ್ಲ, ಆ ಒಂದು ದೃಷ್ಟಿನಲ್ಲಿ ಇಡೀ ಅವ್ರ ಮನೆಯಿಂದ ಬಾಳೆಹಣ್ಣಿಗೆ ರಕ್ತಚಂದನ ಅಂತ ಹೇಳಿ ನಾವು ಕುಂಕುಮವನ್ನ ಅದಕ್ಕೆ ಅರ್ಪಣೆ ಮಾಡಿ ಅದನ್ನ ತೆಗೆದು ಅಮ್ಮನ ಮೇಲೆ ಹಾಕಿದ್ರೆ ಇಟ್ಟಿದಂತ ಅಮ್ಮನ್ನ ಈಗ ತಗೊಬರ್ತೀವಿ ವಿಸರ್ಜನೆ ಮಾಡಕ್ಕೆ. ಅವಾಗ ಇದು ಪೂರ್ತಿ ಊರ ಒಳಗಡೆ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಇಲ್ಲ ದೇವಸ್ಥಾನದ ಅಂಗಳದಿಂದ ಎಲ್ಲೋ ಒಂದು ಉತ್ತರ ಮತ್ತು ದಕ್ಷಿಣ ಊರಿನ ಎಲ್ಲೆಗೆ ಒಂದು ವರ್ಷ ಉತ್ತರ ದಿಕ್ಕಿನಲ್ಲಿ ಇನ್ನೊಂದು ವರ್ಷ ದಕ್ಷಿಣ ದಿಕ್ಕಿನಲ್ಲಿ ಬಿಡುವಂತ ಪದ್ಧತಿ ಊರಿಂದ ಎಲ್ಲೆಯಿಂದ ಆಚೆ. ಹಾಗಾಗಿ ಆ ವ್ಯಾಪ್ತಿ ಒಳಗಡೆ ಎಲ್ಲಿ ಬರ್ತೀವಿ ಅಲ್ಲಿಗೆ ಮಾತ್ರ ಎಲ್ಲ ಜನಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈಗ ನೀವ್ ಹೇಳಿದ್ರಿ ಆ ರಕ್ತಚಂದನ ಬಾಳೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ದೇವ್ರ ಮೇಲೆ ಬಿಸಾಕ್ತಾ ಇದ್ರು, ಅಮ್ಮನ ಮೇಲೆ ಬಿಸಾಕ್ತಾ ಇದ್ರು. ಅದು ಬಿಸಾಕಿದ್ದು ಕೆಲವರು ಎತ್ಕೊಂಡು ತಿಂತಾ ಇದ್ರು, ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅಮ್ಮನ ಮೇಲೆ ಬಿದ್ದು ಪ್ರಸಾದವಾಗಿ. ನೋಡಿ ಸರ್, ಎಂತ ಒಂದು ದೈವಿ ಭಕ್ತಿ ಇದ್ರಲ್ಲೇ ಇದೆ ನಿಜವಾಗ್ಲೂ ಗ್ರಾಮೀಣ ಭಾಗದಲ್ಲಿ. ಖಂಡಿತ. 2ನೇ ದಿನ ಬೆಳಗಿನ ಜಾವ ಯಾವ್ದು ಪೂಜಾ ಕಾರ್ಯಕ್ರಮಗಳು ಈಗಾಗಲೇ ನಾನು ಮಾಹಿತಿ ಕೊಟ್ಟಂಗೆ ಅದು ನಡ್ಕೊಂಡು ಬರ್ತಾ ಇರುತ್ತೆ. ಆದ್ರೂ ಈಗ ನಮ್ಮ ಎಲ್ಲಿ ಮಾರಿಗುಡಿ ಏನೋ ಒಂದು ದೇವಸ್ಥಾನದಲ್ಲಿ ಎಲ್ಲ ಕೊಡುವಂತಹ ಎಡೆಯನ್ನ ಒಂದೇ ಕಡೆ ಕಲೆ ಹಾಕಿ ಅಲ್ಲಿ ಎಲ್ಲಾ ಸಮುದಾಯದವರು ತಂದು ಕಲೆ ಹಾಕುವಂತ ಆಹಾರವನ್ನ ನಾವು ಇಲ್ಲಿ ಹೊರಗಡೆ ಬಯಲಿಗೆ ತಗೊಬಂದು ಊರಿನ ಏನು ನಾವು ಗಡಿ ಅಂತ ಹೇಳ್ತೀವಿ, ಗ್ರಾಮದ ಗಡಿ ಎಲ್ಲೆ ಗಡಿ ಅಲ್ಲಿಗೆ ತಂದು ಅಮ್ಮನ್ನ ಬಿಟ್ಟು ವಿಸರ್ಜನೆ ಮಾಡಿ ಇಲ್ಲಿಗೆ ಬರುವಂತ ಎಲ್ಲಾ ಜನಗಳ ಸಮುದಾಯದವರು ಒಂದು ಕಡೆ ಬೆರೆತು ಎಲ್ಲರೂ ಅದನ್ನ ಸಮಾನವಾಗಿ ಅದನ್ನ ಹಂಚಿಕೊಂಡು ಊಟ ಮಾಡಿ ಹೋಗುವಂತ ಒಂದು ಸಂಪ್ರದಾಯ ಮೊದಲಿಂದ ಬಂದಿದೆ. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ತುಂಬಾ ಅದು ಕೊಡ್ತಾ ಇರೋದ ಪ್ರಸಾದ ರೀತಿ ಏನು ಮುಗಿ ಬಿದ್ದು ಊಟ ಮಾಡಕ್ ಬರ್ತಾರೆ, ಏನು ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಹೌದೌದು, ಅದು ಪ್ರಾಮುಖ್ಯತೆ ಇದೆ. ಇದು ಊರಿನ ಎಲ್ಲ ಸಮುದಾಯದ ಎಲ್ಲ ಜನಗಳಿಂದ ಕಲೆ ಹಾಕಿರುವಂತ ಆಹಾರ ಆದ್ರೂ ತುಂಬಾ ಒಂದು ರೀತಿಯ ಅದಕ್ಕೆ ಭಾವೈಕ್ಯತೆ ಮೂಡಿರುತ್ತೆ ಅದರಲ್ಲಿ. ಅದರಿಂದ ಈ ಊಟವನ್ನ ಅವ್ರ ಜನಗಳು ಪ್ರಸಾದಕ್ಕೋಸ್ಕರನೇ ಅನ್ಕೊಂಡೆ ಊರಿನಿಂದ ಇಲ್ಲಿಗೆ ಬರುವಂತದ್ದು. ಪ್ರಸಾದ ಸಿಗುತ್ತೆ ಇಲ್ಲಿ ಬಂದ್ರೆ ಅನ್ಕೊಂಡೆ ಊರಿಂದ ಇಲ್ಲಿಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ. ಒಂದೇ ಊರವ್ರು ಮಾತ್ರ ಬರ್ತಾರೆ, ಅಕ್ಕಪಕ್ಕ ಊರು ಇಲ್ಲ ಇಲ್ಲಿಗೆ ಹೋಗುವಂತವ್ರು, ದಾರಿನಲ್ಲಿ ಹೋಗಿ ಬರುವಂತವ್ರು, ಅಕ್ಕಪಕ್ಕದ ಊರಿನವ್ರು ಬರುವಂತವ್ರು ಯಾರೇ ಬಂದ್ರು ಕೊಡ್ತೀವಿ. ಅದ್ರಲ್ಲಿ ವಿಶೇಷ ಏನಂತಂದ್ರೆ ಇಲ್ಲಿ ಎಲ್ಲಾ ಸಮುದಾಯದವರು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ದೇನೆ ಯಾವುದೇ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲರೂ ಒಟ್ಟುಗೂಡಿ ಇಲ್ಲಿ ಕೂತು ಊಟ ಮಾಡ್ತೀವಲ್ಲ, ಅದೇ ಒಂದು ವಿಶೇಷತೆ. ಈ ಒಂದು ಸಂದರ್ಭಗಳು ಪಳೆಯುಳಿಕೆಯಾಗಿ ಉಳಿಬೇಕು, ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಬ್ಬರೊಬ್ರು ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯ ಇಲ್ಲಿ ಹೆಚ್ಚು ಕಮ್ಮಿ 5-6 ಸಮುದಾಯದ ಎಲ್ಲ ಜನಗಳು ಒಟ್ಟಾರೆ ಕೂತು ಊಟ ಮಾಡಿ ಹೋಗುವಂತದ್ದೇ ಹಿಂದಿನ ಕಾಲದಿಂದ ಬಂದಿರುವಂತ ಪದ್ಧತಿ. ಹಾಗಾಗಿ ಇಲ್ಲಿ ಬಂದು ಊಟ ಮಾಡುವಂತದ್ರಲ್ಲಿ ಯಾರು ಅನ್ಯತಾ ಭಾವನೆಗಳನ್ನ ಮಾಡ್ಕೊಳಕ್ ಹೋಗಲ್ಲ. ಜೊತೆಗೆ ಈ ಪ್ರಸಾದದ ಬಗ್ಗೆ ಅವ್ರಿಗೆ ತುಂಬಾ ವಿಶೇಷವಾದ ಗೌರವ ಇದೆ. ಇದು ಯಥಾಸ್ಥಿತಿ ಪ್ರತಿ ವರ್ಷನೂ ನಡ್ಕೊಂಡು ಹೋಗುತ್ತೆ ಇಲ್ಲಿ ನಮ್ಗೆ. ಅಂದ್ರೆ ಈಗ ಎಲ್ಲರೂ ಕೂಡ ನಾನ್ ವೆಜ್ ಊಟ ಮಾಡ್ತಾರೆ, ಅದನ್ನೆಲ್ಲ ತಗೊಬಂದು ದೇವಸ್ಥಾನದ ಹತ್ರ ಇಡ್ತಾರೆ, ಅದನ್ನ ತಗೊಬಂದು ಇಲ್ಲೆಲ್ಲ ಊಟ ಮಾಡ್ತಾರೆ. ಹೌದೌದು. ಈಗ ಕೆಲವರು ಏನ್ ಮಾಡಿರ್ತಾರೆ, ನಾವು ಎಲ್ಲರೂ ಅವರ ನೆಂಟರ ಎತ್ತರಗಳಿಗೆ ಮನೆಗಳಲ್ಲಿ ಮಾಡ್ಕೊಂಡು ಮಕ್ಕಳು ಮನೆ ದೂರದ ಊರಿನ ನೆಂಟರುಗಳು ಮತ್ತೆ ನಮ್ಮ ಗ್ರಾಮದಿಂದ ಹೊರಗಡೆ ಗ್ರಾಮಕ್ಕೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಿರುವಂತ ಮಕ್ಕಳುಗಳು ಮೊಮ್ಮಕ್ಕಳುಗಳನ್ನ ಕರ್ಸ್ಕೊಂಡು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಅವರು ಮೊದಲು ದೇವಸ್ಥಾನಕ್ಕೆ ಪ್ರಸಾದ ಅದನ್ನ ಎಡೆ ಅಂತ ಕೊಟ್ಟು ಆಮೇಲೆ ತದನಂತರ ಅವರು ಮನೆಯಲ್ಲಿ ಅವರು ಊಟ ಮಾಡುವಂತ ಒಂದು ಪದ್ಧತಿ. ಇನ್ನು ಉಳಿದಂತೆ ಇಲ್ಲಿಗೆ ಬರುವಂತವ್ರು ಬಹುತೇಕ ಪುರುಷರು ಮತ್ತೆ ವಯಸ್ಸಾಗಿರೋರು ಎಲ್ಲ ವಯೋಮಾನದ ಜನಗಳು ಇಲ್ಲಿ ಬಂದು ಊಟ ಮಾಡುವಂಥದ್ದು. ಆ ಮಹಿಳೆಯರು ತುಂಬಾ ಕಮ್ಮಿ ಇಲ್ಲಿ ಹೊರಗಡೆ ಬರುವಂತದ್ದು. ಯಾಕೆ ನಾವು ಈ ಬಯಲಿಗೆ ಬರೋದ್ರಿಂದ ಅವರು ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗವಹಿಸಲ್ಲ. ಹೆಣ್ಮಕ್ಳು ಇರಲ್ಲ ಇಲ್ಲಿ, ಬಹುತೇಕ ಇರಲ್ಲ. ಇನ್ನು ಎಲ್ಲಾ ಜನಗಳು ಎಲ್ಲಾ ಕುಟುಂಬದವರು
ಜನರು ಬಹುತೇಕ 90 ಭಾಗ ಇಲ್ಲೂ ಭಾಗವಹಿಸಿ ಊಟ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ನಾನ್ ಹೋಗ್ತಾರೆ. ವೆಜ್ ಅಂತಂದ್ರೆ ಏನೇನು ಕೋಳಿ ಕುರಿ ಏನೇನು ಕೋಳಿ ಕುರಿ ಅಷ್ಟೇ, ಇನ್ನೇನಿರಲ್ಲ. ಇನ್ನೇನು ಬೇರೆ ಯಾವುದೇ ಪಕ್ಷಿಗಳನ್ನ ಮಾಡಕ್ ಹೋಗಲ್ಲ, ಯಾವುದೇ ಬೇರೆ ರೀತಿಯ ಖಾದ್ಯಗಳನ್ನ ಏನು ತಯಾರಿ ಮಾಡಲ್ಲ. ಬಹುತೇಕ ಕೆಲವು ದಿನಗಳಿಂದನೂ ಮನೆಯಲ್ಲಿ ಹರಕೆಗೆ ಬಿಟ್ಟಂತ ಕೋಳಿಗಳು ಇದಕ್ಕೂ ಹರಕೆನೂ ಬಿಟ್ಕೋತಾರ? ಹರಕೆನೂ ಬಿಟ್ಕೋತಾರ. ಅಮ್ಮನ ಬಗ್ಗೆ ಅಂತ ಹೇಳಿ ಹರಕೆ ಬಿಟ್ಕೊಂಡು ಕೋಳಿಗಳು ತಂದು ಅಲ್ಲಿ ಬಲಿ ಕೊಟ್ಟು ಅದರ ತಲೆಯ ಒಂದು ಭಾಗನ ಅಮ್ಮನ್ಗೆ ಅಂತ ಅರ್ಪಿಸಿ ಹೋಗಿರ್ತಾರೆ. ಕುರಿ ಕುಯ್ದವರು ಅಷ್ಟೇನೆ, ಕುರಿಯನ್ನ ಬಂದು ದೇವ್ರ ಮುಂದೆ ಬಲಿ ಕೊಟ್ಟು ಅದ್ರ ತಲೆನು ಅಮ್ಮನಿಗೋಸ್ಕರ ಅಂತ ಹೇಳಿ ಅದನ್ನ ಅರ್ಪಿಸಿ ಹೋಗಿರ್ತಾರೆ. ಅಲ್ಲಿ ಬಂದಂತ ತಲೆ ಕುರಿದು ತಲೆಗಳು, ಕೋಳಿ ತಲೆಗಳು, ಅವು ಇವು ಎಲ್ಲವನ್ನೇನಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಯಾರ್ಯಾರು ಭಾಗವಹಿಸ್ತಾರೆ, ಆ ದೇವಸ್ಥಾನಗಳ ಗುಡ್ಡಪ್ಪಂದಿರ ಆಗ್ಬೋದು, ಗ್ರಾಮದ ಯಜಮಾನರುಗಳಾಗ್ಬೋದು, ಮತ್ತೆ ಮಾರಿಗುಡಿ ಗುಡ್ಡಪ್ಪಂದಿರು, ಮತ್ತೆ ಈ ನಮ್ಮ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಗೊಂಬೆ ತಿದ್ದುವರಿಂದ ಹಿಡಿದು ಎಲ್ಲ ಸಮುದಾಯದವ್ರಿಗೂ ಅದನ್ನ ಅವ್ರಿಗೆ ಅವಕಾಶಗಳನ್ನ ಅಂತ ಪೂರ್ವಿಕರು ಎಲ್ಲರೂ ಅದನ್ನ ಮಾಡ್ಕೊಟ್ಟಿದ್ದಾರೆ. ಅದರಂತೆ ಅದನ್ನ ಅವರ ಪಾಲು ಅಂತಾನೆ ಹೇಳಿ ಅವ್ರಿಗೆ ಅದನ್ನ ಮುಡುಪಾಗಿ ಇಟ್ಬಿಟ್ಟಿರ್ತೀವಿ ಅದನ್ನ. ಸರ್, ಇವತ್ತು ವಿಜ್ಞಾನ ಇಷ್ಟೊಂದು ಮುಂದೆ ಹೊರತು ತಂತ್ರಜ್ಞಾನ ಕೈಲೇ ಬಂದಿದ್ರು ಕೂಡ ಈ ತರದ ಒಂದು ಸಂಪ್ರದಾಯ ಅನ್ನಕ್ಕಿಂತ ಇದೆಷ್ಟು ಹಿರಿಯರು ಹಾಕೊಟ್ಟಿರೋ ಒಂದು ಚೌಕಟ್ಟು ಅನ್ಬೋದು. ಇಷ್ಟೊಂದು ನಡೀತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ, ಇಷ್ಟೊಂದು ಎಲ್ಲ ಭಾಗವಹಿಸ್ತಾ ಇರೋ ರೀತಿ ನೋಡಿದ್ರೆ. ನೋಡಿ, ಈಗ ಕೆಲವು ಏನ್ ಹೇಳ್ತೀವಿ ಅಂತ ಅಂದ್ರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ನಾನು ಹೇಳೋದು ಸೈಂಟಿಫಿಕ್ ತುಂಬಾ ಮುಖ್ಯ ಇವತ್ತಿನ ಕಾಲಕ್ಕೆ. ನಮ್ಮಲ್ಲಿ ಇವತ್ತು ನಾವು ಏನು ಉದ್ಯಮಿಗಳು ಉದ್ಯೋಗ ಮಾಡ್ತಾ ಇರೋರು, ಈ ಗ್ರಾಮಾಂತರ ಪ್ರದೇಶಗಳಿಂದ ಆಚೆ ಹೊರಗಡೆ ಇರುವಂತ ಜನಗಳಿಗೆ ವಾರದಲ್ಲಿ 5 ದಿನ ಕೆಲಸ ಮಾಡ್ತಾರೆ, ಇನ್ನು 2 ದಿನ ಅವ್ರಿಗೆ ರಿಕ್ರಿಯೇಷನ್ ಅಂತ ಏನ್ ಹೇಳ್ತೀವಿ ಅದು ಬೇಕು. ಎರಡು ದಿನ ಅವರು ಅವ್ರದೇ ಆದ ಒಂದು ಹೊಸ ಆಲೋಚನೆಗಳನ್ನ ಇಟ್ಕೊಂಡು ಫ್ರೆಶ್ ಅಪ್ ಅಂತ ಏನಾಗಕ್ಕೆ, ಅದು ಒಂಥರ ರಿಕ್ರಿಯೇಷನ್ ಆಗೋದಕ್ಕೆ, ಬಾಡಿ ಅವರ ಆಲೋಚನೆಗಳ ಬದಲಾವಣೆ ಆಗಕ್ಕೆ. ಈಗ 1 ವಾರದಿಂದ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳ ಒತ್ತಡಗಳಿಂದ ವಿಮುಕ್ತಿಯಾಗಿ ಈಚೆ ಬರೋದಕ್ಕೆ ಅವರು ಆ ತರದ ಒಂದು ಅವಕಾಶಗಳನ್ನ ಅಲ್ಲಿ ತಗೋತಾರೆ. ಬಟ್ ಇಲ್ಲಿ ನಮ್ಮ ಈ ತರದ ಹಳ್ಳಿಯ ಗ್ರಾಮದಲ್ಲಿ ಅವತ್ತಿನ ಪೂರ್ವಿಕರು ಆಚರಣೆ ಮಾಡಿರುವಂತದ್ದು ಇದು ಒಂದು ಭಾಗ. ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ನಾವು ಈ ಹಬ್ಬ ಹರಿದಿನಗಳು ಮಾಡುವಾಗ ಗ್ರಾಮದ ಬೀದಿಗಳಿಂದ, ಮನೆಗಳಿಂದ, ಬೀದಿಗಳಿಂದ ಎಲ್ಲವನ್ನು ಸ್ವಚ್ಛ ಮಾಡ್ತಾರೆ. ಅಲ್ಲಿ ನಮಗೆ ನೋಡಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅಲ್ಲಿ ಸ್ವಚ್ಛತೆ ಬಂತು ಅಂತಂದಾಗ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಬೀದಿನ ಗುಡಿಸಿ ಕ್ಲೀನ್ ಮಾಡೋದಾಗಿರ್ಬೋದು, ಮನೆಯನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಮನೆಯಲ್ಲಿ ಇರುವಂತ ಪಾತ್ರೆಗಳನ್ನ ಸ್ವಚ್ಛ ಮಾಡ್ಬೋದು, ಅಥವಾ ಮನೆಗಳಲ್ಲಿ ಇರುವಂತ ಬಟ್ಟೆಗಳನ್ನ ಸ್ವಚ್ಛ ಅಲ್ಲಿಂದ ನಮ್ಗೆ ಈ ಸೈನ್ಸ್, ಈ ಸೈನ್ಸ್ ಇದನ್ನ ಕಲ್ಸ್ಕೊಡುತ್ತೆ ನಮ್ಗೆ. ಪೂರ್ವಿಕರು ಇದನ್ನ ಅಳವಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಇದು. ಆಮೇಲೆ ಈ ತರದ ಅವಕಾಶಗಳು ಎಲ್ಲರೂ ಒಂದ್ ಕಡೆ ಸೇರಿದಾಗ ಬೇರೆ ಆಲೋಚನೆಗಳೇ ಇರಲ್ಲ ಮನಸ್ಸಲ್ಲಿ. ಇವತ್ತಿನ ಖುಷಿನೇ ಇರುತ್ತೆ. ಈ ಆಚರಣೆ ಹೆಂಗ್ ಮಾಡ್ಬೇಕು, ಇನ್ನು ವಿಜೃಂಭಣೆಯಿಂದ ಮಾಡ್ಬೇಕು, ಇನ್ನು ಚೆನ್ನಾಗಿ ಮಾಡ್ಬೇಕು, ಇಲ್ಲಿ ಭಾಗವಹಿಸ್ಬೇಕು, ಇಲ್ಲಿ ಕಾಲ ಕಳೀಬೇಕು ಅನ್ಕೊಂಡು ಈಗ ಬಹುತೇಕ ನಮ್ಮಲ್ಲಿ ಜನಗಳು ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಸಂಜೆ 6 ಗಂಟೆ ತನಕ ಈ ಒಂದು ವ್ಯಾಪ್ತಿ ಒಳಗಡೆ ಇರೋದ್ರಿಂದ ಅವ್ರಿಗೆ ಬೇರೆ ರೀತಿಯ ಆಲೋಚನೆಗಳು ಮನಸ್ಸು ಎಲ್ಲರೂ ಇರ್ತಾರೆ. ಹಾಗಾಗಿ ಒಂದ್ ರೀತಿ ಇದು ಹೊಸ ಉತ್ಸಾಹನ ಹುಟ್ಟಾಕತ್ತಿದು. ಇದು ಇಲ್ಲಿ ಈ ತರದ ಗ್ರಾಮೀಣ ಪ್ರದೇಶ ಜನಗಳಿಗೆ ಇದು ತುಂಬಾ ಅಗತ್ಯ. ಅಂದ್ರೆ ಪ್ರತಿ ಮನೆಯಿಂದ ಒಬ್ಬೊಬ್ರು ಬರ್ಬೋದು, 1 2 4 ಜನ ಎಷ್ಟು ಜನರು ಬಂದಿರ್ತಾರೆ, ಅವ್ರವ್ರ ಸಹಿ ಇಚ್ಛೆ. ಮನೇಲಿ ದೇವ್ರು ಮಾಡೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಪ್ರಸಾದ ರೀತಿ ತಗೋತಾ ಇರೋದು ನೋಡಿದ್ರೆ ಬಹಳ ಖುಷಿ ಕೊಡ್ತಿದೆ. ಹೌದು ಸರ್, ಈಗ ಇನ್ನೊಂದು ಏನು ಅಂತಂದ್ರೆ, ಈಗ ನಾವು ಎಷ್ಟೇ ಸೈನ್ಸ್ ಇದ್ರು ಕೂಡ ಸೈನ್ಸ್ ನ ಮೀರಿದಂತದ್ದು ಪೂರ್ವಜರು ಹಿರಿಕರು ಮಾಡಿರುವಂತದ್ದು ನೋಡಿ. ಈ ತರದೊಂದನ್ನ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಯಾರನ್ನೂ ಕರ್ಸಕ್ಕಾಗಲ್ಲ. ಈ ತರ ಒಂದು ಸಂಪ್ರದಾಯಗಳು ಈಗಲೂ ಕೂಡ ಸಂಪ್ರದಾಯವಾಗಿ ಇರ್ಬೇಕು ಈ ತರದವು ಅಂತ ಅನ್ಸುತ್ತೆ. ಈ ಹಬ್ಬದ ಬಗ್ಗೆ ಒಂದು ತುಂಬಾ ಎಲ್ಲ ಸಾಮರಸ್ಯದ ಹಬ್ಬ ಅಂತಾನೆ ಹೇಳ್ಬೇಕು ಇದಕ್ಕೆ. ಆಮೇಲೆ ಈ ಟೈಮಲ್ಲಿ ಎಲ್ಲ ನಾಟಿ ಮಾಡುವಂತ ಟೈಮ್ ಇದು. ಎಲ್ಲ ಕೃಷಿ ಎಲ್ಲ ಬಿತ್ತನೆ ಮಾಡುವಂತ ಟೈಮು. ಆದ್ರೂ ಎಲ್ಲ ಫ್ರೀ ಮಾಡ್ಕೊಂಡು ಎಲ್ಲ ಜನಗಳು, ಆಮೇಲೆ ಯಾರಿಗೆ ಒಂದೇ ಊರಲ್ಲಿ ಯಾರಿಗೆ ಆಗುತ್ತೋ ಆಗೋದಿಲ್ವೋ ಅದೆಲ್ಲ ಗೊತ್ತಿಲ್ಲ, ಆದ್ರೂ ಎಲ್ಲರೂ ಒಂದೇ ಕಡೆ ತಂದು ಒಂದು ಅವ್ರ ಮನೆಗಳು ಮಾಡಿದಂಥ ಎಡೆಗಳನ್ನು ಹಾಕಿ ಎಲ್ಲ ತಗೊಬಂದು ಒಂದು ಹೊರಗಡೆ ಬಂದು ಚಿಕ್ಕಮ್ಮ ದೊಡ್ಡಮ್ಮನ ಹೆಸರು ಹೇಳ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗೋದಿಲ್ಲ. ಇದು ಸಾಮರಸ್ಯನ ಸಾರುವಂಥದ್ದು. ಇದು ಒಂದು ನಮ್ಮ ಕುವೆಂಪು ಅವರ ಒಂದು ಸಂದೇಶ ಇದು. ಹಂಗಾಗಿ ಇದು ತುಂಬಾ ಅವರ ಆಶಯಗಳನ್ನ ನಾವು ನಮ್ಮೂರಿಂದ ಈಡೇರಿಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದೊಂದು ಇದೊಂದು ಖುಷಿ. ಈ ಹಬ್ಬ ಏನು ಅಂತಂತಂದ್ರೆ ಎಲ್ಲಾ ಮನೆಯವರು ಒಂದ್ ಕಡೆ ತಂದು ಎಡೆ ಅಂತ ಕೊಡ್ತಾರೆ, ಅದನ್ನು ತಗೊಬಂದು ನಾವು ಎಲ್ಲೂ ಬಯಲಲ್ಲಿ ಹೊರಗಡೆ ತಂದು ಚಿಕ್ಕಮ್ಮ ದೊಡ್ಡಮ್ಮನ ಮೆರವಣಿಗೆ ಮೂಲಕ ತಗೊಬಂದು ಒಂದು ಹೊರಗಡೆ ಕುಣಿಸಿ ಆಮೇಲೆ ಎಲ್ಲರೂ ಒಟ್ಟಿಗೆ ಕುಂತು ಸಾಮರಸ್ಯವಾಗಿ ಊಟ ಮಾಡ್ಕೊಂಡು ಹೋಗ್ತೀವಲ್ಲ,
ಇದೊಂದು ಬಹುಪಾಲು ಯಾವುದೇ ಗ್ರಾಮಗಳಲ್ಲಿ ಅಕ್ಕಪಕ್ಕ ಗ್ರಾಮದಲ್ಲಿ ಮಾಡಲ್ಲ ಅನ್ಸುತ್ತೆ. ಇಲ್ಲ ಖಂಡಿತ ನಾವೆಲ್ಲೂ ನೋಡಿಲ್ಲ. ಇದೊಂದು ನಮ್ಮ ಗ್ರಾಮದಲ್ಲೇ ಆಗ್ತಾ ಇರುವಂತದ್ದು. ಈ ವಿಚಾರದಲ್ಲಿ ನಮ್ಗಂತೂ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಹೌದು, ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ಖಂಡಿತ ಇದು. ಆಮೇಲೆ ಇದೊಂದು ಎಕ್ಸ್ಪೆನ್ಸಿವ್ ಏನು ಅಲ್ಲ ಇದು. ಈ ಹಬ್ಬ ಎಕ್ಸ್ಪೆನ್ಸಿವ್ ಏನಲ್ಲ. ಗ್ರಾಮದ ಎಲ್ರೂ ಒಟ್ಟಿಗೆ, ಯಾರು ನೆಂಟರು ಇಷ್ಟು ಏನು ಕರೆಯಲ್ಲ. ಬಟ್ ಯಾಕೆ ಅಂತಂದರೆ ಈ ಟೈಮಲ್ಲಿ ಒಂದು ಬಿತ್ತನೆ ಕಾರ್ಯ ನಡೀತಿರುತ್ತೆ, ಮತ್ತು ನಾಟಿ ಕಾರ್ಯ ನಡೀತಿರುತ್ತೆ. ಆದರೆ ಊರಿನಲ್ಲಿ ಇರುವಂಥವರೇ ಎಲ್ಲರೂ ಮಾಡುವಂಥ ಇದೊಂದು ಹಬ್ಬ. ನಾವುಗಳು ತುಂಬ ಇಷ್ಟಪಡ್ತೀವಿ. ಇಂಥ ಹಬ್ಬಗಳು ನಮಗೆ ತುಂಬ ಖುಷಿ. ಹೆಸರು ಮಾದೇವ್ ಅಂತ ಹೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈ ನಮ್ಮ ಗ್ರಾಮದಲ್ಲಿ ಚಿಕ್ಕಮ್ಮ ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾ ಇದೀವಿ. ಎಲ್ಲಾ ಜನಾಂಗದವರು ಸೇರಿ ಒಟ್ಟಿಗೆ ಕೂತು ಒಂದೇ ಕಡೆ ಕೂತು ಬೆರೆತು ಊಟ ಮಾಡುವಂತ ಒಂದು ಹಬ್ಬ ಬಹಳ ನಮ್ಗೆ ಸಂತೋಷ ಆಯ್ತದೆ. ಹಳ್ಳಿ ಸೊಗಡಿನ ಈ ಒಂದು ಹಬ್ಬನ ಎಲ್ಲ ಗ್ರಾಮಗಳಲ್ಲೂ ಒಂದೊಂದೇ ಮಾಡ್ಕೊಂಡು ಒಟ್ಟಿಗೆ ಬಹಳ ಸಂತೋಷ ಅಂತ ನಾನು ಈ ದಿನ ನಮ್ಮ ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮನ ಹಬ್ಬನ ಆಚರಣೆ ಮಾಡಿದ್ವು. ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಸ್ವಲ್ಪ ನಮ್ಮ ಗ್ರಾಮದ ತೊಡಕಿದ್ರು ಸಹ ಅದನ್ನೆಲ್ಲ ಮರೆತು ನಮ್ಮ ನಾಡ ಯಜಮಾನರು ಹನುಮಂತೇಗೌಡರು, ಶಂಕರೇಗೌಡರ ಮಾರ್ಗದರ್ಶನ ತಗೊಂಡು ಏನೇ ಬರ್ಲಿ ಏನೇ ಹೋಗ್ಲಿ ಗ್ರಾಮ ದೇವತೆ ಹಬ್ಬ ಇದು ನಮ್ಮ ಊರಿಗೆ ದೊಡ್ಡಮ್ಮ ಚಿಕ್ಕಮ್ಮನ ಹಬ್ಬನೇ ಮೊದಲನೇ ಶುರುವಾಗುವಂತ ಹಬ್ಬ, ಮೊದಲನೇ ಹಬ್ಬ. ನೆಕ್ಸ್ಟ್ ಬರುವಂತ ಕಾರ್ಯಕ್ರಮಗಳು ಗೌರಮ್ಮನ ಹಬ್ಬ ಬರ್ಬೋದು, ಮಹಾಲಮಿ ಅಮಾವಾಸ್ಯೆ ಬರ್ಬೋದು, ತದನಂತರ ದೀಪಾವಳಿ ಬರ್ಬೋದು, ಅನಂತರ ಸಂಕ್ರಾಂತಿ ಬರ್ಬೋದು, ಯುಗಾದಿ ಬರ್ಬೋದು. ಆದ್ರೆ ನಮ್ಮ ಗ್ರಾಮಕ್ಕೆ ಮಕ್ಕಳಿಗೆ ಇನ್ನೊಂದಕ್ಕೆ ಜಡಾರ, ಇನ್ನೊಂದು ಇತರ ಕಾಯಿಲೆಗಳು ವಾಸಿಯಾಗುವಂತ ಊರ ಮಾರಿ ಹಬ್ಬ ಇದು. ಈ ಅಮ್ಮನ ಆಚರಣೆ ಮಾಡ್ಲೇಬೇಕಪ್ಪ. ನೀವು ಅದು ಇದು ಅಂತ ನನ್ಗೆ ಅದು ಇದು ಸಬು ಬೇಡಬೇಡಿ, ಇದನ್ನ ನೀವು ಕಾರ್ಯಕ್ರಮ ನಿರ್ವಹಿಸ್ಲೇಬೇಕು ಅಂತ ಹೇಳಿ ನಾಡಗೌಡರಿಗೆ ಮಾರ್ಗದರ್ಶನ ಕೊಟ್ಟರು. ಅದರಂತೆ ನಾಡಗೌಡರು ಎಲ್ಲ ಹಿತೈಷಿಗಳಿರ್ಬೋದು ಎಲ್ಲ ವರ್ಗದ ಜನರನ್ನು ಒಕ್ಕೂಡಿಸಿ ನಮ್ಮೂರಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಟ್ರು. ಚೆನ್ನಾಗಾಯ್ತಾ ಕಾರ್ಯಕ್ರಮ? ಬಹಳ ಅದ್ದೂರಿಯಾಗಾಯ್ತು. ಅದು ಈ ನಮ್ಮ ಗ್ರಾಮದ ಅಭಿವೃದ್ಧಿ ಏನು ಶಂಕರೇಗೌಡರು ಮಾಡ್ಕೊ ಹೋಯ್ತಾ ಇದ್ದಾರೆ ಅದು ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತ ಅವ್ರು ಒಂದು ಹುಚ್ಚಿತ್ತು. ಗ್ರಾಮ ಅಭಿವೃದ್ಧಿ ಒಂದೇ ಅಲ್ಲಪ್ಪ, ಗ್ರಾಮದ ಕಾರ್ಯಕ್ರಮಗಳು ನಡಿಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಆಸೆ ಸಾಮಾಜಿಕವಾಗಿ ಎಲ್ಲಾ ಸಮೂಹ ಸೇರಿ ಎಲ್ಲಾ ದೇವತೆಗಳ ಕಾರ್ಯಕ್ರಮ ನಡೀಬೇಕು ಅನ್ನೋ ಆ ಮನುಷ್ಯನ ಒಂದು ಬಹಳ ಹುಚ್ಚು, ದುರಾಲೋಚನೆ ಬಹಳ ಹುಚ್ಚು. ದುರಾಲೋಚನೆಗಿಂತ ಹುಚ್ಚು. ಗ್ರಾಮದ ಅಭಿವೃದ್ಧಿ ಬಗ್ಗೆ, ಗ್ರಾಮದ ಅಭಿವೃದ್ಧಿ ಏನೇ ಕಾರ್ಯಕ್ರಮ ಮಾಡಿ, ಒಂದು ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಒಂದು ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಒಂದು ಏನೇ ಒನ್ ಎಲ್ಲ ಮಾಧ್ಯಮದಲ್ಲೂ ನೋಡಿದಿರಿ ನೀವೆಲ್ಲ. ಆದ್ರೆ ಆ ಮನುಷ್ಯನ ಇವತ್ತು ಅವರ ಒಂದು ಮಾರ್ಗದರ್ಶನ ನಾವು ಓದಿದ್ದು ನಮ್ಮ ಯಾಚರಣೆ, ನಮ್ಮ ಎಲ್ಲಾ ಯುವಕರು ಇರ್ಬೋದು, ಎಲ್ಲ ಯಜಮಾನ್ ಇರ್ಬೋದು, ಅವ್ರ ಪುಣ್ಯ ಅಂತ ಜೀವನ ಉಳಿಸ್ಕೊಂಡು ಇವತ್ತು ನಮ್ಮ ಊರಲ್ಲಿ ನಡೆದಂತ ಹಬ್ಬ ನೋಡಿ ನಾವು ಎಷ್ಟೋ ದಿನ ನೋಡಿದ್ದು ಇದನ್ನ. ನಾವು ಅದನ್ನ ಕಣ್ತುಂಬಕ್ಕೆ ನೋಡಕ್ಕೆ ಅಸಾಧ್ಯವಾದಂತ ಅದ್ದೂರಿ ಹಬ್ಬ ಆಯ್ತು. ನಿಮ್ಗೆಲ್ಲರೂ ಖುಷಿ ಆಯ್ತು ಈ ವರ್ಷ? ಬಹಳ ಖುಷಿ ಆಯ್ತು. ನಮ್ಮೂರ್ ಹೆಣ್ಮಕ್ಳಿಗಂತೂ ಊರಿನಲ್ಲಿ ಬಹಳ ಸಂತೋಷ ಪಟ್ರು. ಎಲ್ಲಾ ವರ್ಗದವ್ರು, ನಮ್ಮ ಊರಲ್ಲಿ 6-7 ಜಾತಿ ಇದೆ. ಎಲ್ಲಾ ವರ್ಗದವ್ರು ಎಲ್ಲರೂ ಅಣ್ತಂದಿರಂಗ ಜೊತೆಲಿ ಸೇರಿ ಸಂತೋಷದಿಂದ ಈ ಕೂಟ ಆಚರಿಸ್ತು. ಅದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನನ್ನ ಸಂಸ್ಥಾಪಕ ಅಧ್ಯಕ್ಷ ಇರ್ಬೋದು, ಊರಿನ ಅಭಿವೃದ್ಧಿ ನೇತಾರಿರ್ಬೋದು, ಆ ಪುಣ್ಯಾತ್ಮನಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇದೇ ತರ ನಮ್ಗೆ ಮಾರ್ಗದರ್ಶನ ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕತೀನಿ. ಈ ದೊಡ್ಡಮ್ಮ ಚಿಕ್ಕಮ್ಮನ ನಾನು ಕೇಳ್ಕತೀನಿ. ನಮ್ಮೂರ್ಲಿ ದೊಡ್ಡಮ್ಮ ಚಿಕ್ಕಮ್ಮನ ಹಬ್ಬ ಅಂದ್ರೆ ವಿಶೇಷವಾಗಿ ಏನು ಅಂತಂದ್ರೆ ಎಲ್ಲಾ ಜನಾಂಗ, ಎಲ್ಲಾ ಜನ ನಮ್ದೇನ್ ಗೊತ್ತಾ, ಈ ಹಬ್ಬ ಮಾಡೋದೋಸ್ಕರ ಮಕ್ಕಳಿಗೆ ಅಮ್ಮ ಆಯ್ತವೆ, ಇನ್ನೊಂದು ಆಯ್ತವೆ ಉಂಟು ಕೋಳಿ, ಅವೆಲ್ಲನೂ ಕೋಳಿ ಕುರಿ ಆಡೆಲ್ಲನೂ ಏನ್ ಮಾಡ್ತಿದ್ವು ಅಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ಅಮ್ಮ ಆಗ್ಬೇಕು ಬೇಡ ಬಿಡ್ತಿದ್ರು. ಅಮ್ಮ ಆಗ್ಬಿಟ್ರೆ ಎಳ್ನೀರ್ ತಕೊಂಡ್ ಎಳ್ನೀರ್ ಸ್ನಾನ ಮಾಡಿಸಿ ಅಮ್ಮನ್ಗೆಲ್ಲ ಮಾಡಿದಾಗ ಅದು ಹುಷಾರಾಗೋರು ಮಕ್ಕಳು. ಅಂತ ಹಬ್ಬಕ್ಕೆ 2 ಕೋಳಿ ಬಿಟ್ಕೊಂಡು ಅಮ್ಮನ ಹಬ್ಬ ಆದಾಗ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಮಾಡ್ತಿದ್ರು. ಅದು ಒಂದು 3-4 ವರ್ಷದಿಂದ ಸಣ್ಣ ಪುಟ್ಟ ಅವ್ರಿವ್ರ ವ್ಯತ್ಯಾಸದಿಂದ ನಿಂತೋಗಿತ್ತು. ಈ ನಡುವೆ ನಮ್ಮೂರ್ಲಿ ಇಲ್ಲಪ್ಪ ಹಂಗ್ ಮಾಡೋದು ಬೇಡ, ಯಾವ ಹಬ್ಬ ಯಾವ್ದಾರು ಹೆಂಗಾರ ಆಗ್ಲಿ
ಅಮ್ಮನ ಹಬ್ಬ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ಚಿಕ್ಕ ಮಕ್ಕಳಿಗೋಸ್ಕರ ಮಾಡೋದು. ಹಂಗಾಗಿ ನಾವೆಲ್ಲ ಎಲ್ಲಾ ಜನಾಂಗ ಒಂದ್ ತಿರುವು ಮಾಡ್ಕೊಂಡು ನಮ್ಮೂರ್ಲಿ ಅಮ್ಮನ ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ನಾಡುಗೌಡ್ರು ಕೇಳಿದ್ರು, ಹೆಂಗ್ ಮಾಡಮ್ಮ ಏನು ನಾಡ ಯಜಮಾನರು ಕೇಳಿದ್ರು. ಅಣ್ಣ ಊರ್ನ ಎಲ್ಲಾ ದೇವಸ್ಥಾನದ ಪೂಜೆಗಳು ನಿಂತೋಗವೆ, ಅವೆಲ್ಲ ಅಭಿವೃದ್ಧಿ ಆಗಲಿ, ಒಂದೊಂದ್ರಂಗ ಅಭಿವೃದ್ಧಿ ಆಗಲಿ, ಆ ದೇವಸ್ಥಾನ ಪೂಜೆ ಮಾಡೋಣ. ನಿಮಗೆ ಖುಷಿ ಆಯ್ತು ಈ ಹಬ್ಬ ಮಾಡಿ? ನಮ್ಗೆ ಖುಷಿ ಆಯ್ತು. ಓಕೆ ಓಕೆ. ಯಾಕೆ ಖುಷಿ ಆಯ್ತು ಅಂತಂದ್ರೆ ಎಲ್ಲಾ ನಾಟಿ ಹಾಕಿ ಎಲ್ಲಾ ಜನ ಎಲ್ಲಾ ಕೋಳಿ ಬಿಟ್ಕೊಂಡಿರ್ತಾರೆ, ಇನ್ನೊಂದು ಬಿಟ್ಕೊಂಡು ಎಲ್ಲ ಮಾಡಿ ಅಮ್ಮನ ಹಬ್ಬ ಮಾಡಿ ಇವತ್ತೆಲ್ಲ ಅಮ್ಮನಿಗೆ ಹಣ್ಣು ಕಾಯಲ್ಲಿ ಎಷ್ಟು ನಮ್ಮೂರ್ಲಿ ಭಾರಿ ಅಭಿವೃದ್ಧಿಯಾಗಿ ವಿಜೃಂಭಣೆ ನಡೀತು. ಈ ಹಬ್ಬ ಅಮ್ಮನ ಹಬ್ಬ ಅಂತ, ಇದು ನಮ್ಮೆಲ್ರಿಗೂ ಹೆಣ್ಮಕ್ಳು ಸಣ್ಣ ಮಕ್ಕಳ ತಗೊಳ್ಳಿಂದ ನಮ್ಗೆ ಸಂಪೂರ್ಣವಾಗಿ ಹಬ್ಬ ಖುಷಿಯಾಗಿ ನಮ್ಮ ಅವರ ವಿಶ್ವಾಸದಿಂದ ಸಂಪೂರ್ಣವಾಗಿ ನಡೀತು. ನಿಮಗೆ ಖುಷಿ ಆಯ್ತಾ? ನಮಗೆ ಖುಷಿ ಆಯ್ತು.